ಹೆಲೋ ಫ್ರೆಂಡ್ಸ್ ಇದನ್ನ ನಾನು ಒಂದು ಸಿಂಪಲ್ ಆಗಿರೋ ಸ್ಯಾರಿ ಕುಚ್ಚನ್ನ ತೋರಿಸ್ತೀನಿ. ಬಟ್ ಅದು ಸಿಂಪಲ್ ಆಗಿದ್ರೂ ಬ್ರೈಡಲ್ ಲುಕ್ಕನ್ನು ಕೊಡುವಂತಹ ಈ ಸ್ಯಾರಿ ಡಿಸೈನ್ನ ಹೇಗೆ ಸುಲಭವಾಗಿ ಹಾಕೋದು ಅಂತ ನಾನು ನಿಮಗೆ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಹೀಗೆ ನನ್ನ ಗೃಹಿಣಿಯ ಕಲಿಕೆಯ ಚಾನಲ್ನ ನೋಡ್ತಾ ಇರಿ ಫ್ರೆಂಡ್ಸ್. ತುಂಬ ಸುಲಭವಾಗಿ ಈ ಕ್ರೋಶಾ ಡಿಸೈನ್ನ ಹೇಗೆ ಹಾಕೋದು ಅಂತ ನಾನು ನಿಮಗೆ ಶೇರ್ ಮಾಡ್ತೀನಿ. ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೃಹಿಣಿಯ ಕಲಿಕೆ. ಫ್ರೆಂಡ್ಸ್, ಈ ದಿನ ನಾನು ಒಂದು ಸಿಂಪಲ್ ಸ್ಯಾರಿ ಕುಚ್ಚು ಡಿಸೈನ್ನ ನಾನು ನಿಮಗೆ ಹೇಳ್ಕೊಡ್ತೀನಿ. ಮೊದಲು ನಾನು ಅದಕ್ಕೆ ಪಿಂಕ್ ಕಲರ್ ಆರೆಳೆ ದಾರವನ್ನು ನಾಟನ್ನು ಹಾಕ್ಕೊಂಡು ನಾಟ್ ಬ್ಯಾಕ್ ಸೈಡ್ಗೆ ಬರೋ ಥರ ಒಂದು ಲಾಕನ್ನು ಹಾಕ್ಕೊಳ್ಳೋಣ. ನೋಡಿ, ನಾನು ಲಾಕನ್ನು ಒಂದು ಸಿಂಗಲ್ ಲಾಕನ್ನು ಹಾಕ್ತಿದ್ದೀನಿ, ಅಥವಾ ಸಿಂಗಲ್ ಕ್ರೋಶಾ ಅಂತ ಹೇಳ್ತೀವಿ ಇದನ್ನು. ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶೆಯನ್ನು ಹಾಕ್ಕೊಳ್ಳೋಣ, ಸೇಫ್ಟಿಗೋಸ್ಕರ, ಲಾಕ್ ಓಪನ್ ಆಗಬಾರ್ದು ಅನ್ನೋದಕ್ಕೋಸ್ಕರ. ಸೊ ನಾನಿಲ್ಲಿ 2 ಲಾಕನ್ನು ಹಾಕಿದ್ದೀನಿ ಪಕ್ಕದಲ್ಲಿ. ನಂತರ ದಾರವನ್ನು ಮೇಲ್ಭಾಗ ಮಾಡಿ ನಾನಿಲ್ಲಿ ಒಂದು ರೌಂಡ್ ಫ್ಲವರ್ ಬೀಡನ್ನು ಹಾಕ್ತಾ ಇದ್ದೀನಿ, ಫ್ಲವರ್ ಡಿಸೈನ್ ಇರುವಂಥದ್ದನ್ನು. ಸೊ ಇದನ್ನು ಲಾಕನ್ನು ಮಾಡ್ಕೊಳ್ಳೋಣ, ಇನ್ಸರ್ಟ್ ಮಾಡ್ಕೊಳ್ಳೋಣ. ಮೊದಲು ಬೀಡನ್ನು ಇನ್ಸರ್ಟ್ ಮಾಡಿ, ಆರೆಳೆನೂ ಕಂಪ್ಲೀಟಾಗಿ ದಾರದ ಬರಬೇಕು ಬೀಡ್ನ ಮೂಲಕ. ಸೊ ಆ ಥರ ಮಾಡಿಕೊಂಡು ನಾವು ಇದನ್ನು ಬೀಡನ್ನು ಲಾಕ್ ಮಾಡ್ಕೊಳ್ಳೋಣ, ಇನ್ಸರ್ಟ್ ಮಾಡಿಕೊಂಡು. ಲಾಕ್ ಮಾಡಿದ ನಂತರ ಅದನ್ನು ಬಟ್ಟೆಗೆ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲೇಸ್ಗೆ ಸರಿಯಾಗಿ ಲಾಕನ್ನು ಮಾಡ್ಕೊಳ್ಳೋಣ ಕಂಪ್ಲೀಟಾಗಿ. ಆ ಬೀಡ್ನ ಲೆವೆಲ್ಗೆ ನಾವು ಇದನ್ನು ಲಾಕನ್ನು ಮಾಡ್ಕೋಬೇಕು. ಸೊ ನೋಡಿ, ಆ ಬೀಡ್ ಲೆವೆಲ್ಗೆ ಲಾಕನ್ನು ಮಾಡ್ಕೊಳ್ಳೋಣ. ತುಂಬ ಲೂಸಾಗೂ ಲಾಕ್ ಮಾಡಬೇಡಿ, ತುಂಬ ಟೈಟಾಗೂ ಲಾಕ್ ಮಾಡಬೇಡಿ. ಈಕ್ವಲ್ ಪ್ರಪೋರ್ಷನ್ ಇರಬೇಕದು, ತುಂಬ ಟೈಟೂ ಸಹ ಮಾಡಬೇಡಿ. ಈ ರೀತಿ ಲಾಕನ್ನು ಮಾಡ್ಕೋಬೇಕು. ಲಾಕ್ ಮಾಡಿದ ನಂತರ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶೆ ಅಥವಾ ಸಿಂಗಲ್ ಲಾಕನ್ನು ಮಾಡ್ಕೊಳ್ಳೋಣ. ನೋಡಿ, ತೋರಿಸ್ತಾ ಇದ್ದೀನಿ, ಸಿಂಗಲ್ ಕ್ರೋಶೆ ಅಥವಾ ಸಿಂಗಲ್ ಲಾಕನ್ನು ಮಾಡ್ತಾ ಇದ್ದೀನಿ. ಲಾಕ್ ಮಾಡಿದ ನಂತರ ಮತ್ತೆ ದಾರವನ್ನು ಮೇಲ್ಭಾಗ ಮಾಡಿಕೊಂಡು ಮತ್ತೆ ಸೇಮ್ ಬೀಡನ್ನು ಇನ್ಸರ್ಟ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಬೀಡನ್ನು ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಬೀಡ್ ಇನ್ಸರ್ಟ್ ಮಾಡಿದ ನಂತರ ಬೀಡ್ ಲಾಕನ್ನು ಮಾಡ್ಕೊಳ್ಳೋಣ. ಒನ್ ಟೈಮ್ ಬೀಡ್ ಲಾಕ್ ಮಾಡಿ ಮತ್ತೆ ಬೀಡ್ನ ಲೆವೆಲ್ಗೆ ನಾವು ಲೇಸ್ಗೆ ಲಾಕನ್ನು ಮಾಡ್ಕೊಳ್ಳೋಣ. ಬೀಡ್ ಇನ್ಸರ್ಟ್ ಮಾಡ್ಕೋಬೇಕು, ಬೀಡ್ ಲಾಕ್ ಮಾಡಿಕೊಂಡು ಬೀಡ್ನ ಲೆವೆಲ್ಗೆ ನಾವಿಲ್ಲಿ ಸ್ಯಾಂಪಲ್ ಪೀಸ್ ಅಥವಾ ಲೇಸ್ಗೆ ಲಾಕ್ ಮಾಡಿಕೊಂಡು ನಂತರ ಒಂದು ಸಿಂಗಲ್ ಕ್ರೋಶೆ ಮೂಲಕ ಮತ್ತೆ ಇನ್ನೊಂದು ಲಾಕನ್ನು ಮಾಡ್ಕೋಬೇಕು. ಸೊ ಇದೇ ರೀತಿ ನಾವು ಕಂಪ್ಲೀಟಾಗಿ ಬೇಸ್ ಲೈನ್ ಹಾಕ್ತಾ ಹೋಗಬೇಕು. ನೋಡಿ, ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಈ ಥರ ಒಂದು ಬೀಡನ್ನು ತೊಗೊಂಡು ಲಾಕ್ ಮಾಡಿದ ನಂತರ ಮತ್ತೆ ದಾರವನ್ನು ಮೇಲ್ಭಾಗ ಮಾಡಿ ಮತ್ತೆ ಸೇಮ್ ಬೀಡನ್ನು ಹಾಗೇನೆ ನಾವು ಇನ್ಸರ್ಟ್ ಮಾಡ್ತಾ ಲಾಕನ್ನು ಮಾಡ್ತಾ ಹೋಗಬೇಕು. ಸೊ ಬೇಸ್ ಲೈನ್ ಬಂದ್ಬಿಟ್ಟು ತುಂಬಾ ಈಸಿ, ನಿಮಗೆ ಯಾವುದೇ ಕನ್ಫ್ಯೂಷನ್ ಇರೋದಿಲ್ಲ. ಬೀಡ್ ಲಾಕ್ ಹಾಕಿದ ನಂತರ ಮತ್ತೆ ಬೀಡ್ ಲೆವೆಲ್ಗೆ ನಾವು ಸ್ಯಾಂಪಲ್ ಪೀಸ್ಗೆ ಲಾಕನ್ನು ಮಾಡ್ಕೋಬೇಕು. ನೋಡಿ, ತೋರಿಸ್ತೀನಿ, ತುಂಬಾ ಈಸಿ, ಕಂಟಿನ್ಯೂಸ್. ಹಾಗೆಯೇ ಹೋಲ್ ಡಿಸೈನ್ ನಾವು ಬೇಸ್ ಲೈನ್ನ ಇದೇ ರೀತಿ ಒಂದು ಬೀಡನ್ನು ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿ ಮತ್ತೆ ಪಕ್ಕದಲ್ಲಿ ಬೀಡ್ ಲಾಕ್ ಆಗಿದ ನಂತರ ಇನ್ನೊಂದು ಸಿಂಗಲ್ ಕ್ರೋಶೆಯನ್ನು ಹಾಕ್ಕೋಬೇಕು ಅಥವಾ ಸಿಂಗಲ್ ಲಾಕನ್ನು ಹಾಕ್ಕೊತಾ ಹೋಗಬೇಕು. ಸೊ ಇದೇ ರೀತಿ ಹೋಲ್ ಡಿಸೈನ್ ಇದೇ ರೀತಿ ಮಾಡ್ತಾ ಹೋಗಬೇಕು, ಅಷ್ಟೇ, ಬೇರೆ ಇನ್ನೇನಿಲ್ಲ. ಸೊ ಅದೇ ರೀತಿ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಸೇಮ್ ಮತ್ತೆ ನಾವು ಬೀಡನ್ನು ತೊಗೋಬೇಕು, ಬೀಡ್ ಇನ್ಸರ್ಟ್ ಮಾಡ್ಕೋಬೇಕು ದಾರವನ್ನು ಮೇಲ್ಭಾಗ ಮಾಡಿ, ನಂತರ ಲಾಕನ್ನು ಮಾಡ್ಕೋಬೇಕು. ಲಾಕ್ ಮಾಡಿ ನೋಡಿ, ಇದೇ ರೀತಿ ಕಂಪ್ಲೀಟಾಗಿ ರೆಡಿಯಾಗಿದೆ, ಬೇಸ್ ಲೈನ್ ರೆಡಿಯಾಗಿದೆ. ಈ ರೀತಿ ನಾವು ಹಾಕ್ಕೊತಾ ಹೋಗಬೇಕು. ನಂತರ ಏನು ಮಾಡಬೇಕು ಅಂತ ನಿಮಗೆ ತೋರಿಸ್ತೀನಿ. ಈ ರೀತಿ ಹಾಕಿದ ನಂತರ ಥ್ರೆಡ್ಡನ್ನು ಕಟ್ ಮಾಡ್ಕೋಬೇಡಿ. ನೆಕ್ಸ್ಟ್ ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ನೋಡಿ, ನೆಕ್ಸ್ಟ್ ಎಂಡ್ ಮಾಡಿದ ನಂತರ ಅಲ್ಲಿಂದಲೇ ಒಂದು ಚೈನನ್ನು ಹಾಕ್ಕೊಂಡು ನಾವು ಬ್ಯಾಕ್ ಫೇಸ್ಗೆ ಸ್ಯಾಂಪಲ್ ಪೀಸ್ನ ಟರ್ನ್ ಮಾಡ್ಕೋಬೇಕು. ಟರ್ನ್ ಮಾಡಿಕೊಂಡು ಚೈನ್ಗಳನ್ನು ಹಾಕ್ಕೊತಾ ಹೋಗಬೇಕು. ನೋಡಿ, ಈ ರೀತಿ ಚೆಕ್ ಮಾಡ್ಕೊಳ್ಳಿ ಎಷ್ಟು ಚೈನ್ ಹಾಕಿದ್ರೆ ನಾವು ಲಾಕ್ನ ಮೇಲೆ ಲಾಕನ್ನು ಹಾಕ್ಕೋಬೋದು ಅಂತ. ನಾನಿಲ್ಲಿ 5 ಚೈನ್ನ ಹಾಕ್ಕೊಂಡೆ. ನಾನಿಲ್ಲಿ ಬೀಡನ್ನು ಲಾಕ್ ಮಾಡಿದ ನಂತರ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶೆಯನ್ನು ಸಹ ಹಾಕ್ಕೊಂಡಿದ್ನಲ್ಲ, ಅವೆರಡರ ಮಧ್ಯದಲ್ಲಿ ನಾವು ಇದನ್ನು 5 ಚೈನನ್ನು ಲಾಕ್ ಮಾಡ್ತಾ ಹೋಗಬೇಕು. 5 ಚೈನ್ ಹಾಕ್ಕೊಂಡಿದ್ದೀನಿ ಬೀಡ್ನ ಬ್ಯಾಕ್ ಸೈಡ್ಗೆ. ಸೊ ಅದೇ ರೀತಿ ಪ್ರತಿಯೊಂದು ಬೀಡ್ನ ಬ್ಯಾಕ್ ಸೈಡ್ಗೂ ಸಹ ನಾವಿಲ್ಲಿ 5 ಚೈನನ್ನು ಹಾಕ್ಕೊತಾ ಹೋಗಬೇಕು. 5 ಚೈನ್ ಅಥವಾ 6 ಚೈನ್, ನೀವೆಷ್ಟು ಡಿಸ್ಟೆನ್ಸ್ನಲ್ಲಿ ನೀವು ಒಂದೊಂದು ಚೈನನ್ನು ಹಾಕಿರ್ತೀರ ಅದ್ರ ಮೇಲೆ ಇದು ಡಿಪೆಂಡ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ನಾನಿಲ್ಲಿ 5 ಚೈನನ್ನು ಹಾಕ್ಕೊತಾ ಹೋಗ್ತಿದ್ದೀನಿ. ಸೊ 5 ಚೈನನ್ನು ಹಾಕ್ಕೊಳ್ಳಿ. ಬೀಡ್ನನ್ನು ಹಾಕಿ ನಾವು ಬೀಡನ್ನು ಲಾಕ್ ಮಾಡಿರ್ತೀವಲ್ಲ, ಆ ಲಾಕ್ನ ಮೇಲೆ ನಾವು ಇದನ್ನು 5 ಚೈನನ್ನು ಲಾಕ್ ಮಾಡ್ತಾ ಬರಬೇಕು. ಸೊ 5 ಚೈನನ್ನು ಹಾಕ್ಕೊಳ್ಳೋಣ. ಕೌಂಟನ್ನು ಮಾಡ್ಕೊಳ್ಳಿ, ನಿಮ್ಗೆ ಅದು ಎಷ್ಟು ಡಿಸ್ಟೆನ್ಸಲ್ಲಿ ಹಿಡಿದ್ಬಿಟ್ಟು ನೋಡಿ. ನಿಮಗೆ ಅದು 5 ಚೈನ್ಗೆ ಲಾಕ್ ಆಗುತ್ತೆ ಅಂದರೆ 5 ಚೈನ್ಗೆ ಮಾಡ್ಕೊಳ್ಳಿ. ಇಲ್ಲ ಇನ್ನೂ ತುಂಬ ಸಣ್ಣ ಹಾಕಿದರೆ 4 ಚೈನ್ಗೂ ಸಹ ಅದು ಲಾಕ್ ಆಗುತ್ತೆ. ಸೊ ಆವಾಗ 4 ಚೈನನ್ನು ಪ್ರತಿಯೊಂದು ಬೀಡ್ನ ಬ್ಯಾಕ್ ಸೈಡ್ಗೆ ನೀವು 4 ಚೈನನ್ನು ಹಾಕ್ಕೊಂಡು ಅಥವಾ 5 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ತಾ ಹೋಗಬೇಕು. ಕಂಪ್ಲೀಟಾಗಿ ಇದೇ ರೀತಿ ಬೇಸ್ ಲೈನ್ ಫುಲ್ಲು ನಾವು ಬ್ಯಾಕ್ ಫೇಸ್ಗೆ ಟರ್ನ್ ಮಾಡಿ 4 ಚೈನ್ ಅಥವಾ 6 ಚೈನ್ ಈ ರೀತಿ ಹಾಕ್ಕೊಂಡು ನಾವು ಕಂಪ್ಲೀಟಾಗಿ ಇದೇ ರೀತಿ ನಾವು ಲಾಕನ್ನು ಮಾಡ್ತಾ ಹೋಗಬೇಕು. ಸೊ ಈ ಡಿಸೈನ್ ಹಾಕೋದು ತುಂಬಾ ಈಸಿ, ಮತ್ತು ನೋಡೋದಕ್ಕೂ ಅಷ್ಟೇ ತುಂಬ ಕ್ಯೂಟಾಗಿ ಕಾಣಿಸುತ್ತೆ.
ಚಿಕ್ಕದಾಗಿದ್ರೂ ತುಂಬ ಕ್ಯೂಟಾಗಿ ಕಾಣಿಸುತ್ತೆ ನೋಡಿ. ಈ ರೀತಿ ಕಂಪ್ಲೀಟಾಗಿ ಬ್ಯಾಕ್ ಫೇಸ್ ಟರ್ನ್ ಮಾಡಿಕೊಂಡು ನಾವು ಈ ರೀತಿ 5 ಚೈನನ್ನು ಹಾಕಿ ಆಗಿದ್ದಾಗಿದೆ. ಈಗ ನಾವು ಫ್ರಂಟ್ ಫೇಸ್ಗೆ ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡಿಕೊಂಡು ನಾವು ಬೀಡ್ನ ಬ್ಯಾಕ್ ಸೈಡ್ನಲ್ಲಿ 5 ಚೈನ್ ಹಾಕ್ಕೊಂಡಿದ್ವಲ್ಲ ಅದಕ್ಕೆ ಒಂದೊಂದು ಸಿಂಗಲ್ ಕ್ರೋಶೆಯನ್ನು ಹಾಕ್ಕೊತಾ ಹೋಗಬೇಕು. ಸೊ ನೋಡಿ ಕಂಪ್ಲೀಟಾಗಿ 5 ಚೈನ್ ಎಷ್ಟು ಸಿಂಗಲ್ ಕ್ರೋಶೆನಲ್ಲಿ ಫಿಲ್ ಮಾಡೋದಕ್ಕಾಗುತ್ತೆ ಅಷ್ಟನ್ನು ನಾವು 5 ಚೈನ್ಗೆ ಸಿಂಗಲ್ ಕ್ರೋಶೆಯನ್ನು ಹಾಕ್ಕೊಂಡು ಕವರ್ ಮಾಡ್ತಾ ಹೋಗಬೇಕು. ನೋಡಿ ತೋರಿಸ್ತಾ ಇದ್ದೀನಿ. ಈ ರೀತಿ ಕಂಪ್ಲೀಟಾಗಿ ಸ್ಟಾರ್ಟಿಂಗಿಂದಲೂ ನಾವು ಬೀಡ್ನ ಬ್ಯಾಕ್ ಸೈಡ್ ಟರ್ನ್ ಮಾಡಿ ಫ್ರಂಟ್ ಸೈಡ್ಗೆ ಟರ್ನ್ ಮಾಡಿದ ನಂತರ ಅಲ್ಲಿಂದಲೇ ಬೀಡ್ನ ಬ್ಯಾಕ್ ಸೈಡ್ನಲ್ಲಿರುವಂತಹ 5 ಚೈನ್ಗೆ ನಾವು ಸಿಂಗಲ್ ಕ್ರೋಶೆಯನ್ನು ಹಾಕ್ಕೊಂಡು ಅದನ್ನು ಫಿಲ್ ಮಾಡ್ತಾ ಹೋಗಬೇಕು. 5 ಚೈನ್ಗೆ 5 ಚೈನ್ ಅಥವಾ 6 ಚೈನ್ನ ಒಳಗಡೆ ಸಿಂಗಲ್ ಕ್ರೋಶೆಯನ್ನು ಹಾಕ್ಕೊಂಡು ಕಂಪ್ಲೀಟಾಗಿ ಅದನ್ನು ಫಿಲ್ ಮಾಡ್ಬೋದು. ಸೊ ಫಿಲ್ ಮಾಡಿದ ನಂತರ ನಾವು 5 ಚೈನ್ನ ನಾವು ಹಾಕಿ ಲಾಕ್ ಮಾಡಿದ್ವಲ್ಲ ಬೀಡ್ನ ಪಕ್ಕದಲ್ಲೇ ಲಾಕ್, ಆ ಲಾಕ್ನ ಮೇಲೆ ನಾವು ಇದನ್ನು ಲಾಕನ್ನು ಮಾಡ್ಕೋಬೇಕು. ಸೊ ನೋಡಿ ಸಿಂಗಲ್ ಕ್ರೋಶೆ ಹಾಕಿದ ನಂತರ ಆ ಲಾಕ್ ಇರುತ್ತಲ್ಲ ಆ ಲಾಕ್ನ ಮೇಲೆ ಇದನ್ನು ಸಹ ಅಷ್ಟೇ ಲಾಕನ್ನು ಮಾಡ್ಕೋಬೇಕು. ಸೊ ಈ ರೀತಿ ಮಾಡಿದ ನಂತರ ನೆಕ್ಸ್ಟ್ ಪಕ್ಕದಲ್ಲಿರುವಂಥ ಬೀಡ್ನ ಹಿಂದೆಗಡೆ ಇರುವಂಥ 5 ಚೈನ್ಗೆ ಸೇಮ್ ಅದೇ ರೀತಿ ನಾವು ಕಂಟಿನ್ಯೂ ಹಾಕ್ಕೊತಾ ಹೋಗಬೇಕು. ಬಟ್ ಇನ್ನು ನಾವಿಲ್ಲಿ ಕುಚ್ಚನ್ನು ಹಾಕೋ ಜಾಗದಲ್ಲಿ ಮಾತ್ರ ಬೀಡನ್ನು ಹಾಕೋದಿಲ್ಲ, ಹಾಗೆ ಸಿಂಗಲ್ ಕ್ರೋಶೆನಲ್ಲಿ ಫಿಲ್ ಮಾಡ್ತೀವಿ. ನೆಕ್ಸ್ಟ್ ಪಕ್ಕದಲ್ಲಿರುವಂಥ ಇನ್ನೊಂದು ಬೀಡ್ನ ಬ್ಯಾಕ್ ಸೈಡ್ಗೆ ನಾವು ಫಿಲ್ ಮಾಡ್ತಾ ಹೋಗ್ತಾ ಇದ್ದೀನಿ. ಅಲ್ಲಿ ನೋಡಿ ಹೇಗೆ ಹಾಕ್ತೀನಿ ಅಂತ. ಸೊ ನಾನು ಇಲ್ಲೂ ಅಷ್ಟೇ ಸಿಂಗಲ್ ಕ್ರೋಶೆಯನ್ನು ಹಾಕ್ಕೊಂಡೆ, 3 ಸಿಂಗಲ್ ಕ್ರೋಶೆಯನ್ನು ಹಾಕ್ಕೊಂಡೆ. 3 ಸಿಂಗಲ್ ಕ್ರೋಶೆ ಹಾಕಿದ ನಂತರ ದಾರವನ್ನು ಮೇಲ್ಭಾಗ ಮಾಡಿ ಒಂದು ಸ್ಮಾಲ್ ರೌಂಡ್ ಮೆಟಲ್ ಬೀಡನ್ನು ಹಾಕ್ತಾ ಇದ್ದೀನಿ. ಮೆಟಲ್ ಬೀಡನ್ನು ಇನ್ಸರ್ಟ್ ಮಾಡ್ಕೊಳ್ಳೋಣ. 3 ಸಿಂಗಲ್ ಕ್ರೋಶೆ ಆಗಿದ ನಂತರ ಒಂದು ಬೀಡ್ ಇನ್ಸರ್ಟ್ ಮಾಡಿ ಮತ್ತೆ ಉಳಿದ ಇನ್ನು 3 ಸಿಂಗಲ್ ಕ್ರೋಶೆಗಳನ್ನು ಮಾಡ್ತಾ ಹೋಗಬೇಕು. ಸೊ ಸ್ಟಾರ್ಟಿಂಗ್ನಲ್ಲಿ ಕಂಪ್ಲೀಟಾಗಿ ನಾನು ಅಲ್ಲಿ ಕುಚ್ಚನ್ನು ಹಾಕೋದ್ರಿಂದ ಯಾವುದೇ ಬೀಡನ್ನು ಇನ್ಸರ್ಟ್ ಮಾಡಿಲ್ಲ, ಹಾಗೆಯೇ ಸಿಂಗಲ್ ಕ್ರೋಶೆನಲ್ಲಿ ಹಾಕಿ ಲಾಕ್ ಮಾಡಿದ್ದೀನಿ. ಎರಡನೇದು 3 ಸಿಂಗಲ್ ಕ್ರೋಶೆಯನ್ನು ಹಾಕಿ ಒಂದು ಬೀಡ್ ಇನ್ಸರ್ಟ್ ಮಾಡಿ ಮತ್ತೆ ಉಳಿದ ಇನ್ನು 3 ಸಿಂಗಲ್ ಕ್ರೋಶೆಯನ್ನು ಹಾಕಿ ಮತ್ತೆ ಅದನ್ನು ಲಾಕ್ನ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ. ಸೊ ಈ ರೀತಿ ಕಂಟಿನ್ಯೂ ಮಾಡ್ಕೊತಾ ಹೋಗಬೇಕು. ಹೇಗೆ ಅಂತ ತೋರಿಸ್ತೀನಿ. ನೆಕ್ಸ್ಟ್ ಅದೇ ರೀತಿ ಪಕ್ಕದಲ್ಲಿರುವಂಥ ಬೀಡ್ನ ಬ್ಯಾಕ್ ಸೈಡ್ಗೆ ನಾವು ಇದೇ ರೀತಿ 3 ಸಿಂಗಲ್ ಕ್ರೋಶೆಯನ್ನು ಹಾಕ್ಕೊಳ್ಳೋಣ. 3 ಸಿಂಗಲ್ ಕ್ರೋಶೆಯನ್ನು ಹಾಕ್ಕೊಂಡು ನೋಡಿ ತೋರಿಸ್ತೀನಿ. 3 ಸಿಂಗಲ್ ಕ್ರೋಶೆಯನ್ನು ಹಾಕ್ಕೊಂಡು ಒಂದು ಬೀಡನ್ನು ಇನ್ಸರ್ಟ್ ಮಾಡ್ಕೊಳ್ಬೇಕು. ದಾರವನ್ನು ಮೇಲ್ಭಾಗ ಮಾಡ್ಕೊಳ್ಳೋಣ. ಮೇಲ್ಭಾಗ ಮಾಡಿ ಮತ್ತೆ ಸೇಮ್ ಅದೇ ಸ್ಮಾಲ್ ಬೀಡನ್ನು ಇನ್ಸರ್ಟ್ ಮಾಡ್ಕೋಬೇಕು. ಅದೇ ರೀತಿ ಒಂದು ಸ್ಮಾಲ್ ಬೀಡನ್ನು ನಾನು ಇನ್ಸರ್ಟ್ ಮಾಡಿದ ನಂತರ ಇನ್ನು ಉಳಿದ 3 ಸಿಂಗಲ್ ಕ್ರೋಶೆಯನ್ನು ಹಾಕ್ಕೊತೀನಿ. ಸ್ಟಾರ್ಟಿಂಗ್ನಲ್ಲಿ 3 ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಒಂದು ಬೀಡನ್ನು ಇನ್ಸರ್ಟ್ ಮಾಡಿಕೊಂಡೆ, ಮತ್ತೆ ಇನ್ನು 3 ಸಿಂಗಲ್ ಕ್ರೋಶೆಯನ್ನು ಹಾಕ್ಕೊಳ್ಳೋಣ. ಮಿಡಲ್ಗೆ ಬರೋ ಥರ ಸರಿಯಾಗಿ ನೀವು ಇಲ್ಲಿ ಇನ್ ಕೇಸ್ ನೀವು ಅಲ್ಲಿ 4 ಹಾಕಿದರೆ 4 ಸಿಂಗಲ್ ಕ್ರೋಶೆ ಹಾಕಿದ ನಂತರ ಒಂದು ಬೀಡ ಇನ್ಸರ್ಟ್ ಮಾಡಿ ಉಳಿದ 4 ಸಿಂಗಲ್ ಕ್ರೋಶೆಯನ್ನು ಹಾಕಿ ಲಾಕನ್ನು ಮಾಡ್ಕೋಬೇಕು. ಲಾಕ್ನ ಮೇಲೆ ಲಾಕನ್ನು ಮಾಡ್ಕೊಳ್ಳೋಣ. 5 ಚೈನ್ ಹಾಕ್ಕೊಂಡು ಲಾಕ್ ಮಾಡಿದ್ವಲ್ಲ ಆ ಲಾಕ್ನ ಮೇಲೆ ಲಾಕನ್ನು ಮಾಡ್ಕೊಳ್ಳೋಣ. ಸೊ ನಾನಿಲ್ಲಿ ಎರಡೆರಡನ್ನ ಮಾಡ್ತಾ ಹೋಗ್ತೀನಿ. ಒಂದು ಕುಚ್ಚು ಹಾಕಿದ ನಂತರ ಕುಚ್ಚಿಗೆ ಅಂತ ಮಾಡ್ಕೊಂಡಿದ್ದೀನಿ. ಸೊ ಅದಾದ ನಂತರ ನಾನಿಲ್ಲಿ 2 ಡಿಸೈನ್ನ ರೆಡಿ ಮಾಡ್ಕೊಂಡಿದ್ದೀನಿ. ನಂತರ ಮತ್ತೆ ನೋಡಿ ತೋರಿಸ್ತೀನಿ. ಮತ್ತೆ ಸಿಂಗಲ್ ಕ್ರೋಶೆಯನ್ನು ಪಕ್ಕದಲ್ಲಿರುವಂತಹ ಬೀಡ್ನ ಬ್ಯಾಕ್ ಸೈಡ್ 5 ಚೈನ್ಗೆ ಸಿಂಗಲ್ ಕ್ರೋಶೆಯನ್ನು ಹಾಕ್ಕೊಂಡು ಫಿಲ್ ಮಾಡ್ತಾ ಹೋಗಬೇಕು. ಸೊ ನಾನಿಲ್ಲಿ ಕುಚ್ಚನ್ನು ಹಾಕೋದ್ರಿಂದ 3 ಸಿಂಗಲ್ ಕ್ರೋಶೆ ಹಾಕಿದ ನಂತರ ಬೀಡನ್ನು ಹಾಕ್ತಾ ಇಲ್ಲ, ಕಂಪ್ಲೀಟಾಗಿ ಹೋಲ್ 5 ಚೈನ್ ಕವರ್ ಆಗೋ ಥರ ಸಿಂಗಲ್ ಕ್ರೋಶೆಯನ್ನು ಹಾಕ್ಕೊಂಡು ನಾನಿಲ್ಲಿ 5 ಚೈನ್ನ ಕವರ್ ಮಾಡ್ತಾ ಇದ್ದೀನಿ. ಏಕೆಂದರೆ ನಾವಿಲ್ಲಿ ಕುಚ್ಚನ್ನು ಹಾಕೋದ್ರಿಂದ ನಾವಿಲ್ಲಿ 5 ಚೈನನ್ನು ಹಾಕ್ಕೊಳೋದು 5 ಚೈನ್ ಎಷ್ಟು ಕವರ್ ಆಗುತ್ತೆ ಅಷ್ಟನ್ನು ಮಾತ್ರ ಹಾಕ್ಕೊಳ್ಳೋಣ, ಬೀಡನ್ನು ಹಾಕೋ ನೆಸೆಸಿಟಿ ಇರೋದಿಲ್ಲ. ಸೊ ಇದೇ ರೀತಿ ಲಾಕನ್ನು ಮಾಡಿಕೊಂಡೆ. ಲಾಕ್ ಮಾಡಿದ ನಂತರ ನೆಕ್ಸ್ಟ್ ಪಕ್ಕದಲ್ಲಿರುವಂಥ 5 ಚೈನ್ನ ಬ್ಯಾಕ್ ಸೈಡಲ್ಲಿರೋ 5 ಚೈನ್ಗೆ ಮತ್ತೆ ನಾನಿಲ್ಲಿ ಬೀಡನ್ನು ಹಾಕ್ತಾ ಇದ್ದೀನಿ. ಏಕೆಂದರೆ ಇಲ್ಲಿ ನಾನು ಕುಚ್ಚನ್ನು ಹಾಕೋದಿಲ್ಲ. ಎರಡೆರಡು ಡಿಸೈನ್ ಆದ ನಂತರ ಒಂದೊಂದು ಕುಚ್ಚನ್ನು ಹಾಕ್ಕೊತೀನಿ. ಈಗ 3 ಸಿಂಗಲ್ ಕ್ರೋಶೆ ಆಗಿದ ನಂತರ ಮತ್ತೆ ದಾರವನ್ನು ಮೇಲ್ಭಾಗ ಮಾಡಿಕೊಂಡು ಒಂದು ಸ್ಮಾಲ್ ಬೀಡನ್ನು ಇನ್ಸರ್ಟ್ ಮಾಡ್ಕೊಳ್ಳೋಣ. ಸ್ಮಾಲ್ ಬೀಡನ್ನು ಇನ್ಸರ್ಟ್ ಮಾಡಿದ ನಂತರ ಮತ್ತೆ ಉಳಿದ 3 ಸಿಂಗಲ್ ಕ್ರೋಶೆಯನ್ನು ಹಾಕ್ಕೊತಾ ಹೋಗಬೇಕು. ಸೊ ತುಂಬಾ ಈಸಿ ಅಲ್ವಾ ಇದು. ನಾವು ಇಲ್ಲಿ ಬೀಡನ್ನು ಹಾಕಿರೋದ್ರಿಂದ ಇದೇ ಒಂದು ಬ್ರೈಡಲ್ ಲುಕ್ಕನ್ನು ಕೊಡುತ್ತೆ. ಸಿಂಪಲ್ ಆಗೂ ಇದೆ, ಬೇಗನೂ ಸಹ ಡಿಸೈನ್ ಹಾಕಿ ಮುಗಿಸ್ಬೋದು. ವಿತಿನ್ 1 ಅವರ್ನಲ್ಲಿ ನಾವು ಇದು ಓಲ್ಡ್ ಡಿಸೈನನ್ನು ಹಾಕ್ಬೋದು ಅಂತಲೇ ಹೇಳ್ಬೋದು. ತುಂಬ ಕ್ಯೂಟಾಗೂ ಸಹ ಕಾಣಿಸುತ್ತೆ ಹಾಕೋದ್ರಿಂದ. ಶಾರ್ಟಾಗಿ ಕ್ಯೂಟಾಗಿದೆ ಅಂತಲೇ ಹೇಳ್ಬೋದು. ತುಂಬ ಬೇಗನೂ ಸಹ ಆಗುತ್ತೆ. ಸೊ ನೋಡಿ ಈ ರೀತಿ ಹಾಕ್ಕೊತಾ ಹೋಗಬೇಕು. ಕಾಣಿಸ್ತಿದೆಯಲ್ಲ, ಈ ರೀತಿ ನಾವು ಇದೇ ರೀತಿ ಕಂಟಿನ್ಯೂ ಮಾಡ್ಕೊತಾ ಹೋಗಬೇಕು. ಎರಡೆರಡು ನಾವು 5 ಚೈನಲ್ಲಿರೋಂಥ 5 ಚೈನ್ಗೆ ನಾವು 3 ಸಿಂಗಲ್ ಕ್ರೋಶೆನ ಹಾಕ್ಕೊಂಡು ಒಂದು ಬೀಡನ್ನು ಹಾಕಿ ಮತ್ತೆ 3 ಸಿಂಗಲ್ ಕ್ರೋಶೆನ ಹಾಕ್ಕೊಂಡು ಈ ರೀತಿ ಎರಡೆರಡು ಡಿಸೈನ್ನ ಹಾಕಿದ ನಂತರ
ನೆಕ್ಸ್ಟ್ ಒಂದೊಂದು ಕುಚ್ಚನ್ನು ಮಧ್ಯದಲ್ಲಿ ಹಾಕ್ಕೊತಾ ಹೋಗಬೇಕು. ಆ ಕುಚ್ಚನ್ನು ಹಾಕೋ ಜಾಗದಲ್ಲಿ 5 ಚೈನ್ಗೆ ನಾವು ಯಾವುದೇ ಬೀಡನ್ನು ಹಾಕೋದಿಲ್ಲ, ಯಾಕೆಂದರೆ ಕುಚ್ಚು ಕವರ್ ಆಗಿರೋದ್ರಿಂದ ಬರೀ ಸಿಂಗಲ್ ಕ್ರೋಶೆನಲ್ಲೇ ಅದನ್ನು 5 ಚೈನನ್ನು ಫಿಲ್ ಮಾಡ್ತಾ ಹೋಗಬೇಕು. ಸೊ ತುಂಬಾ ಈಸಿ ಅಲ್ವಾ ಫ್ರೆಂಡ್ಸ್. ಇದೇ ರೀತಿ ನಾವು ಹೋಲ್ ಡಿಸೈನ್ಗೆ ಇದೇ ರೀತಿ ಹಾಕ್ತಾ ಹೋಗಬೇಕು. ನಿಮಗೆ ಕನ್ಫ್ಯೂಷನ್ ಬೇಡ ಅಂತ ನಾನು ಸ್ವಲ್ಪ ನಿಧಾನವಾಗಿ ಹೋಲ್ ಡಿಸೈನ್ನ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಈ ರೀತಿ ಲಾಕ್ ಮಾಡಿದ ನಂತರ ಈಗ 2 ಡಿಸೈನ್ ಹಾಕಿದ್ದೀನಲ್ಲ, ನೆಕ್ಸ್ಟ್ ಅದ್ರ ಪಕ್ಕದಲ್ಲಿರುವಂಥ ಬೀಡ್ನ ಬ್ಯಾಕ್ ಸೈಡಲ್ಲಿರೋ 5 ಚೈನ್ಗೆ ನಾವು ಹಾಗೆ ಸಿಂಗಲ್ ಕ್ರೋಶೆಯನ್ನು ಹಾಕ್ಕೊಂಡು ಮಾಡ್ತಾ ಹೋಗಬೇಕು. ಸೊ ಇದೇ ರೀತಿ ಕಂಪ್ಲೀಟಾಗಿ ಆಗಿದ ನಂತರ ಯಾವ ರೀತಿ ಕಾಣಿಸುತ್ತೆ ಅಂತ ನೋಡಿ ಫ್ರೆಂಡ್ಸ್. ನೋಡಿ ಹೋಲ್ ಡಿಸೈನ್ ರೆಡಿ ಆಗಿದೆ. ಹಾಕಿದ ನಂತರ ಈ ರೀತಿ ಕಾಣಿಸ್ತಾ ಇದೆ. ಈಗ ಇದಕ್ಕೆ ಕುಚ್ಚನ್ನು ಹಾಕಿದ್ರೆ ಯಾವ ರೀತಿ ಕಾಣಿಸ್ತದೆ ಅನ್ನೋದು ಸಹ ನೋಡೋಣ. ನೋಡಿ ಇದರಿಂದ ಥ್ರೆಡ್ಡನ್ನು ಲಾಕ್ ಮಾಡಿದ್ದು ಸಹ ಎಂಡನ್ನು ಸಹ ನಿಮಗೆ ತೋರಿಸಿದ್ದೀನಿ. ಸೊ ಕಂಪ್ಲೀಟಾಗಿ ಅಲ್ಲಿ ನಾವು ಯಾವ ಜಾಗದಲ್ಲಿ ನಾವಿಲ್ಲಿ ಬೀಡ್ನ ಬ್ಯಾಕ್ ಸೈಡ್ಗೆ ನಾನು ಒಂದು ಬೀಡನ್ನು ಹಾಕಿಲ್ಲ, ಆ ಪ್ಲೇಸ್ನಲ್ಲಿ ನಾವಲ್ಲಿ ಒಂದೊಂದು ಕುಚ್ಚನ್ನು ಹಾಕ್ತಾ ಹೋಗ್ತೀವಿ. 2 ಡಿಸೈನ್ನ ನಂತರ ಕುಚ್ಚು ಬರುತ್ತೆ. ಸೊ ಮಧ್ಯ ಮಧ್ಯ ಒಂದೊಂದು ಕುಚ್ಚು ಬರುತ್ತೆ. 2 ಡಿಸೈನ್ ನಂತರ ಕುಚ್ಚು ಹಾಕಿದ ನಂತರ ನೋಡಿ ಗ್ರೀನ್ ಕಾಂಬಿನೇಷನಲ್ಲಿ ನಾನಿಲ್ಲಿ ಕುಚ್ಚನ್ನು ಹಾಕಿದ್ದೀನಿ. 120 ಎಳೆ ಫೋಲ್ಡಿಂಗ್ನಲ್ಲಿ 240 ಎಳೆ ಆಗಿದೆ. 240 ಎಳೆನಲ್ಲಿ ಕುಚ್ಚನ್ನು ತೊಗೊಂಡಿದ್ದೀನಿ. ಒಂದು ಸಿಂಪಲ್ ಆಗಿರುವಂತಹ ಕ್ರೋಶಾಕುಚ್ಚು ಡಿಸೈನ್ ರೆಡಿಯಾಗಿದೆ ಫ್ರೆಂಡ್ಸ್. ತುಂಬಾ ಈಸಿ ಹಾಕೋದು ಅಲ್ವಾ, ತುಂಬ ಫಾಸ್ಟಾಗೂ ಸಹ ಆಗುತ್ತೆ, ತುಂಬ ಬೇಗನೂ ಸಹ ಆಗುತ್ತೆ ಅಂತಲೇ ಫಾಸ್ಟಾಗಿ ಆಗುತ್ತೆ ಮತ್ತು ಬೇಗನೂ ಸಹ ಇದು ಕ್ಯೂಟಾಗಿರುವಂಥ ಒಂದು ಡಿಸೈನ್ ರೆಡಿ ಆಗುತ್ತೆ. ವಿತಿನ್ 1 ಅವರ್ನಲ್ಲಿ ಹೋಲ್ ಡಿಸೈನ್ ರೆಡಿ ಆಗಿರುತ್ತೆ. ಒಂದು ಬ್ರೈಡಲ್ ಲುಕ್ಕನ್ನು ಸಹ ಕೊಡುತ್ತೆ. ಸಿಂಪಲ್ ಡಿಸೈನ್ ರೆಡಿ ಆಗಿದೆ ಫ್ರೆಂಡ್ಸ್. ಹೀಗೆ ನನ್ನ ಗೃಹಿಣಿಯ ಕಲಿಕೆಯ ಚಾನಲ್ ನೋಡ್ತಾ ಇರಿ ಫ್ರೆಂಡ್ಸ್. ಹೀಗೆ ನಿಮಗೆ ಸಿಂಪಲ್ ಟು ಬ್ರೈಡಲ್ ಮತ್ತು ಬಾರ್ಡರ್ ಡಿಸೈನ್ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ನನ್ನ ಗೃಹಿಣಿಯ ಕಲಿಕೆ ಚಾನಲ್ನ ನೋಡ್ತಾ ಇರಿ. ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.